ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇರಾನ್ಗೆ ಈಗ ಆಯಿಲ್ ಎಮರ್ಜೆನ್ಸಿ ಶುರುವಾಗಿದೆ. ಅಮೆರಿಕ ಹಾಕಿರೋ ದಿಗ್ಬಂಧನ ಈಗ ಇರಾನ್ ಅನ್ನ ಉಸಿರುಗಟ್ಟಿಸುವ ಕೆಲಸ ಮಾಡಿದೆ. ಇನ್ನೊಂದು ಕಡೆ ಭಾರತ ಮತ್ತು ನ್ಯೂಜಿಲೆಂಡ್ ಐತಿಹಾಸಿಕ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸೈನ್ ಹಾಕಿದ್ದಾರೆ. ಇತ್ತ ಮಂಗಳೂರು ಕುಕ್ಕರ್ ಸ್ಫೋಟದ ಉಗ್ರ ಶಾಹಿರ್ಗೆ ಶಿಕ್ಷೆಯಾಗಿದೆ. ಆ ಕಡೆ RCB ಮ್ಯಾಚ್ನಲ್ಲಿ ಮತ್ತೆ ದೊಡ್ಡ ಭದ್ರತಾ ಲೋಪ ಉಂಟಾಗಿರೋ ಮಾಹಿತಿನೂ ಬಂದಿದೆ. ಎಲ್ಲವನ್ನ ಒನ್ ಬೈ ಒನ್ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಇರಾನ್ ಮುಂದೆ ಇರೋ ತೈಲ ಬಿಕ್ಕಟ್ಟಿನ ವಿಚಾರ. ಅಮೆರಿಕದೊಂದಿಗೆ ಜಿದ್ದಿಗೆ ಬಿದ್ದು ಗಲ್ಫ್ ಅನ್ನ ಅಲ್ಲಾಡಿಸ್ತೀವಿ ಅಂತ ಹೊರಟಿರೋ ಇರಾನ್ ಒಳಗೊಳಗಡೆ ತುರ್ತು ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ. ಕೆಲ ದಿನಗಳ ಹಿಂದೆ ಟ್ರಂಪ್ ಇರಾನ್ ನಮ್ಮ ಡಿಮಾಂಡ್ಗಳಿಗೆ ಒಪ್ತಿಲ್ಲ ಅಂತ ಇರಾನ್ ಸುತ್ತ ನೇವಲ್ ಬ್ಲಾಕೇಡ್ ಹಾಕಿದ್ರು. ಇನ್ನೂ ಕೂಡ ಹಾಗೇ ಇದೆ. ಇದರ ಪರಿಣಾಮ ಇರಾನ್ಗೆ ತೈಲ ಎಕ್ಸ್ಪೋರ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಇರಾನ್ನ ಖಾರ್ಗ್ ಐಲ್ಯಾಂಡ್ನಲ್ಲಿ ಪ್ರೊಡ್ಯೂಸ್ ಆಗಿರೋ ತೈಲವನ್ನು ಸ್ಟೋರ್ ಮಾಡೋಕೆ ಜಾಗ ಸಾಕಾಗದೆ ಇರಾನ್ ಪರದಾಡ್ತಿದೆ. ಮಾಹಿತಿ ಪ್ರಕಾರ ಇರಾನ್ ತನ್ನ 90% ಹೆಚ್ಚು ಆಯಿಲನ್ನು ಇದೇ ಖಾರ್ಗ್ ಐಲ್ಯಾಂಡ್ನಿಂದಲೇ ಕಳಿಸ್ತಾ ಇತ್ತು. ಇಲ್ಲಿ ಸುಮಾರು 30 ಮಿಲಿಯನ್ ಬ್ಯಾರೆಲ್ ಕ್ರೂಡ್ ಆಯಿಲನ್ನು ಸ್ಟೋರ್ ಮಾಡಬಹುದು. ಆದರೆ ಅಮೆರಿಕದ ನಿರ್ಬಂಧಗಳಿಂದ ಎಕ್ಸ್ಪೋರ್ಟ್ ನಿಂತು ಹೋಗಿ ಇಲ್ಲಿರೋ ಸ್ಟೋರೇಜ್ ಫುಲ್ ಆಗೋ ಹಂತಕ್ಕೆ ಬಂದಿದೆ. ಈಗ ಖಾರ್ಗ್ ಐಲ್ಯಾಂಡ್ನಲ್ಲಿ ಕೇವಲ 13 ಮಿಲಿಯನ್ ಬ್ಯಾರೆಲ್ ಆಯಿಲ್ ಮಾತ್ರ ಸ್ಟೋರ್ ಮಾಡೋಕೆ ಇನ್ನು ಜಾಗ ಉಳ್ಕೊಂಡಿರೋದಷ್ಟೇ. ಇಲ್ಲಿ ಪ್ರತಿದಿನ 1.1 ಮಿಲಿಯನ್ ಬ್ಯಾರೆಲ್ ಆಯಿಲ್ ಪ್ರೊಡ್ಯೂಸ್ ಆಗ್ತಾ ಇದೆ. ಹೀಗೆ ಮುಂದುವರೆದ್ರೆ ಇನ್ ಹಾರ್ಡ್ಲಿ 2 ವೀಕ್ಸ್, 12-13 ದಿನ ಆಮೇಲೆ ಅದೆಲ್ಲ ಫುಲ್ ಆಗುತ್ತೆ ಅವ್ರ ಸ್ಟೋರೇಜ್ ಕೆಪಾಸಿಟಿ. ಆಮೇಲೆ ಎಲ್ಲಿ ಸ್ಟೋರೇಜ್ ಮಾಡೋದು? ಪ್ರೊಡಕ್ಷನ್ ಸ್ಟಾಪ್ ಮಾಡಬೇಕಾಗತ್ತೆ. ಅದೇ ಕಾರಣಕ್ಕೆ ಬೇರೆ ದಾರಿ ಇಲ್ಲದೆ 30 ವರ್ಷ ಹಳೆಯ ನಶಾ ಅನ್ನೋ ಒಂದು ಟ್ಯಾಂಕರ್ನ ಇರಾನ್ ಮತ್ತೆ ಬಳಸೋಕೆ ಶುರು ಮಾಡಿದೆ. ಈ ಹಳೆ ಟ್ಯಾಂಕರ್ ಮೂಲಕ ಸಮುದ್ರದಲ್ಲೇ ಎಕ್ಸ್ಟ್ರಾ ಆಯಿಲ್ ಸ್ಟೋರ್ ಮಾಡೋಕ್ಕೂ ಕೂಡ ಪ್ಲಾನ್ ಮಾಡಿದೆ. ಏಪ್ರಿಲ್ 16ರಿಂದ 3 ಟ್ಯಾಂಕರ್ಗಳಲ್ಲಿ ಒಟ್ಟು 5 ಮಿಲಿಯನ್ ಬ್ಯಾರೆಲ್ ಆಯಿಲ್ ಅನ್ನ ಲೋಡ್ ಮಾಡಿ ಸಮುದ್ರದಲ್ಲಿ ತೇಲಿಸ್ತಾ ಇದೆ. ಟ್ಯಾಂಕರ್ ಟ್ರ್ಯಾಕರ್ಸ್ ಕೊಟ್ಟಿರೋ ಸ್ಯಾಟಲೈಟ್ ಇಮೇಜಸ್ ಅಲ್ಲೂ ಕೂಡ ಇದು ಕಾಣಿಸಿದೆ. ಇಲ್ಲಿ ನೀವು ಕೇಳಬಹುದು, ಇರಾನ್ ಸ್ವಲ್ಪ ಟೈಮ್ ಪ್ರೊಡಕ್ಷನ್ ಸ್ಟಾಪ್ ಮಾಡಿದ್ರೆ ಆಯ್ತಲ್ವಾ ಅಂತ. ಯಾವಾಗ ಎಕ್ಸ್ಪೋರ್ಟ್ ಶುರು ಆಗುತ್ತೋ ಆವಾಗ ಮತ್ತೆ ಉತ್ಪಾದನೆ ಶುರು ಮಾಡ್ಬೋದಲ್ವಾ ಅಂತ. ಆದರೆ ತೈಲ ಹೊರ ತೆಗೆಯೋದು ಟ್ಯಾಪ್ ಅನ್ನ ಆಫ್ ಮತ್ತು ಆನ್ ಮಾಡಿದಷ್ಟು ಈಸಿ ಅಲ್ಲ. ತೈಲವನ್ನು ಕಂಟಿನ್ಯೂಸ್ಲಿ ಬಾವಿಯಿಂದ ಹೊರ ತೆಗಿತಾನೆ ಇರಬೇಕು. ಅದನ್ನು ಸ್ಟಾಪ್ ಮಾಡಿದ್ರೆ ಕಷ್ಟ. ಯಾಕಂದರೆ ಸ್ಟಾಪ್ ಮಾಡಿದ್ರೆ ತೈಲ ಹೊರ ಬರೋದೇ ಕಮ್ಮಿ ಆಗುತ್ತೆ. ತೈಲ ಬಾವಿಯಲ್ಲಿ ಪ್ರೆಷರ್ ಇಂಬ್ಯಾಲೆನ್ಸ್ ಆಗುತ್ತೆ. ತೈಲ ಕೂಡ ಕಾಲಕ್ರಮೇಣ ಅಂಟಾಗಿ ಬಾವಿ ಬ್ಲಾಕ್ ಆಗೋ ಅಪಾಯ ಕೂಡ ಇರುತ್ತೆ. ಸೊ ತೈಲ ಬಾವಿಯನ್ನೇ ಒಡಿಬೇಕಾಗತ್ತೆ. ಹೀಗಾಗಿ ಇರಾನ್ ಆಂತರಿಕವಾಗಿ ಒಂಥರ ತುರ್ತು ಪರಿಸ್ಥಿತಿಯ ವಾತಾವರಣದಲ್ಲಿದೆ. ಹಾಗಾಗಿನೇ ನೇವಲ್ ಬ್ಲಾಕೇಡ್ ತೆಗೀರಿ ಅಂಥೇಳಿ ಅಮೆರಿಕಗೆ ಇರಾನ್ ಪ್ರಪೋಸಲ್ ಕಳಿಸಿದೆ. ಗಮನಿಸಬೇಕಾದ ವಿಚಾರ ಅಂದರೆ, ಈ ಸುದ್ದಿ ಬರೋಕ್ಕೂ ಕೆಲವೇ ಗಂಟೆಗಳ ಮುನ್ನ ಟ್ರಂಪ್ ಒಂದು ಹೇಳಿಕೆ ಕೊಟ್ಟಿದ್ರು. ದಿಗ್ಬಂಧನ ತೆಗೆದೇ ಹೋದರೆ ಇನ್ನು 3 ದಿನಗಳಲ್ಲಿ ಇರಾನ್ನ ಆಯಿಲ್ ಪೈಪ್ಗಳು ಡಮ್ ಅಂತವೆ, ಸ್ಫೋಟ ಆಗ್ತವೆ, ಪ್ರೆಷರ್ ಬಂದು ಎಲ್ಲ ಒಡೆದು ಹೋಗ್ತವೆ ಅಂತ ಹೇಳಿದರು. ಈಗ ಈ ಸುದ್ದಿ ಬರ್ತಾ ಇದೆ. ಹಾರ್ಮುಜ್ನಲ್ಲಿನ ಹೊಸ ದಾಳಿ ಬಗ್ಗೆ ಭಾರತ ಸರ್ಕಾರ ಮಾಹಿತಿ ಕೊಟ್ಟಿದೆ. ಏಪ್ರಿಲ್ 25ನೇ ತಾರೀಕು ಒಮಾನ್ ಬಳಿ MT ಸಿರೋನ್ ಅನ್ನೋ ಟೋಗೋ ಧ್ವಜ ಇದ್ದ ಟ್ಯಾಂಕರ್ ಮೇಲೆ ಅಪರಿಚಿತರು ಹತ್ತಿದ್ರು. ಆದ್ರೆ ತಕ್ಷಣ ಅಲ್ಲೇ ಇದ್ದ ಇರಾನ್ ಕೋಸ್ಟ್ ಗಾರ್ಡ್ ಅವರಿಗೆ ಎಚ್ಚರಿಕೆ ಕೊಡೋಕೆ ವಾರ್ನಿಂಗ್ ಫೈರ್ ಮಾಡ್ತು ಅಂತ ಹೇಳಿದೆ. ಈ ಹಡಗಲ್ಲಿ ಭಾರತೀಯ ನಾವಿಕರಿದ್ರು, ಎಲ್ಲರೂ ಸೇಫ್ ಆಗಿದ್ದಾರೆ ಅಂತ ಶಿಪ್ಪಿಂಗ್ ಮಿನಿಸ್ಟ್ರಿ ಮಾಹಿತಿ ಕೊಟ್ಟಿದೆ. ಇನ್ನು ನಮ್ಮ ನಾವಿಕರ ಸೇಫ್ಟಿಗಾಗಿ ವಿದೇಶಾಂಗ ಸಚಿವಾಲಯ ಹಾಗೂ ಭಾರತೀಯ ರಾಯಭಾರ ಕಚೇರಿಗಳೊಂದಿಗೆ ಕೋಆರ್ಡಿನೇಟ್ ಮಾಡ್ತಾ ಇದ್ದೀವಿ ಅಂತ ಶಿಪ್ಪಿಂಗ್ ಮಿನಿಸ್ಟ್ರಿ ಹೇಳಿದೆ. ಈ ನಡುವೆ ಹಾರ್ಮುಜ್ ಜಲಸಂಧಿಗೆ ಇರಾನ್ ಹೊಸ ಕಾನೂನು ತರ್ತಾ ಇದೆ. ಹೊಸ ರೂಲ್ಸ್ ಪ್ರಕಾರ ಜಲಸಂಧಿಯ ಕಂಟ್ರೋಲ್ ಇರಾನ್ ಸೇನೆಗೆ ಸಿಗುತ್ತೆ. ಇರಾನ್ ಸಶಸ್ತ್ರ ಪಡೆಗಳು ಇದನ್ನ ನೋಡ್ಕೊಳ್ತವೆ. ಇರಾನ್ನ ಭದ್ರತಾ ಸಮಿತಿಯ ಮುಖ್ಯಸ್ಥ ಇಬ್ರಾಹಿಂ ಅಜೀಜಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಓಡಾಡೋ ಹಡಗುಗಳು ಫೀಸ್ ಏನಾದರೂ ಪೇ ಮಾಡಬೇಕಿದ್ರೆ ಅದು ಇರಾನ್ನ ರಿಯಾಲ್ ಕರೆನ್ಸಿಯಲ್ಲೇ ಆಗಬೇಕು ಅಂತ ಅಜೀಜಿ ಹೇಳಿದ್ದಾರೆ. ಇನ್ನು ಪಾಕಿಸ್ತಾನದ ಭೇಟಿ ನಂತರ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ರಷ್ಯಾಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ರನ್ನ ಮೀಟ್ ಮಾಡಿದ್ದಾರೆ. ಈ ವೇಳೆ ಪುಟಿನ್ ನಮಗೆ ಬೆಂಬಲ ಕೊಟ್ಟಿದ್ದಾರೆ ಅಂತ ಅರಾಕ್ಚಿ ಹೇಳಿದ್ದಾರೆ. ಇದಕ್ಕೂ ಮುಂಚೆ ಮಾಧ್ಯಮಗಳ ಮುಂದೆ ಮಾತನಾಡಿದ ಅರಾಕ್ಚಿ ಅಮೆರಿಕವನ್ನ ತರಾಟೆಗೆ ತಗೊಂಡಿದ್ರು. ಅಮೆರಿಕ ಬೇಕಾಬಿಟ್ಟಿ ಡಿಮಾಂಡ್ಗಳನ್ನಿಟ್ಟ ಕಾರಣ ಪಾಕಿಸ್ತಾನದಲ್ಲಿ ನಡೆದ ಶಾಂತಿ ಮಾತುಕತೆ ಮುರಿದು ಬಿತ್ತು. ಅಮೆರಿಕದ ಅಪ್ರೋಚ್ ಸರಿ ಇರಲಿಲ್ಲ ಅಂತ ಹೇಳಿದ್ದಾರೆ. ಏನೋ ಇಸ್ರೇಲ್ ದಕ್ಷಿಣ ಲೆಬನಾನ್ನಲ್ಲಿ ತನ್ನ ದಾಳಿಯನ್ನು ಮುಂದುವರೆಸಿದೆ. ಇಸ್ರೇಲ್ ದಾಳಿಗೆ ಕನಿಷ್ಠ 2 ಮೃತಪಟ್ಟಿದ್ದಾರೆ. ಈ ಮೂಲಕ ಕದನ ವಿರಾಮ ಜಾರಿ ಆದ್ಮೇಲಿಂದ ಇದುವರೆಗೆ ಇಸ್ರೇಲ್ ದಾಳಿಗೆ ಲೆಬನಾನ್ನಲ್ಲಿ 38 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಏನು ಲೆಬನಾನ್ನ ಬೆಕಾ ಕಣಿವೆಯಲ್ಲಿರೋ ಹಿಜ್ಬುಲ್ಲಾ ಇನ್ಫ್ರಾ ಮತ್ತು ಇತರ ಪ್ರದೇಶಗಳಲ್ಲೂ ಕೂಡ ಇಸ್ರೇಲ್ ಸೇನೆ ದಾಳಿಯನ್ನು ನಡೆಸ್ತಾನೆ ಇದೆ. ಈ ನಡುವೆ ಹಿಜ್ಬುಲ್ಲಾಗಳು ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಹಿಂದೆ 1980ರಲ್ಲಿ ಮಾಡಿದ ರೀತಿ ನಾವು ನಮ್ಮನ್ನ ಸ್ಫೋಟ ಮಾಡ್ಕೊಂಡು ನಿಮ್ಮಲ್ಲಿ ದಾಳಿ ಮಾಡ್ತೇವೆ, ಇಸ್ರೇಲ್ ಕಂಟ್ರೋಲ್ ಮಾಡೋ ಏರಿಯಾದಲ್ಲಿರೋ ಇಸ್ರೇಲಿ ಸೈನಿಕರನ್ನ ಟಾರ್ಗೆಟ್ ಮಾಡ್ತೀವಿ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಜೊತೆಗೆ ಇಂಥ ದಾಳಿ ಮಾಡೋಕೆ ನಮ್ಮ ಹತ್ರ ಆಲ್ರೆಡಿ ಫೈಟರ್ಸ್ ಇದ್ದಾರೆ ಅಂತಲೂ ಹೇಳ್ಕೊಂಡಿದ್ದಾರೆ. ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಐತಿಹಾಸಿಕ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿದೆ.
ವಾಣಿಜ್ಯ ಮಂತ್ರಿ ಪಿಯೂಷ್ ಗೋಯಲ್ ಮತ್ತು ನ್ಯೂಜಿಲೆಂಡ್ ಸಚಿವ ಟಾಡ್ ಮೆಕ್ಲೆ ಸೈನ್ ಹಾಕಿದ್ದಾರೆ. 2010ರಲ್ಲಿ ಶುರುವಾಗಿ ಮಾತುಕತೆ ನಿಂತು ಹೋಗಿತ್ತು. ಆಮೇಲೆ ಒಪ್ಪಂದ 2025 ಮಾರ್ಚ್ನಲ್ಲಿ ಮತ್ತೆ ಶುರುವಾಗಿ ಬರೀ 9 ತಿಂಗಳಲ್ಲಿ ಡಿಸೆಂಬರ್ 22 ಹೊತ್ತಿಗೆಲ್ಲ ಫೈನಲ್ ಆಗಿತ್ತು. ಈಗ ಫೈನಲಿ ಒಪ್ಪಿಗೆ ಸಿಕ್ಕು ಸೈನ್ ಬಿದ್ದಿದೆ. ಈ ಡೀಲ್ ನ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಒನ್ಸ್ ಇನ್ ಅ ಜನರೇಷನ್ ಡೀಲ್ ಅಂತ ಕರೆದಿದ್ದಾರೆ. ಪೀಳಿಗೆಗಳಲ್ಲಿ ಯಾವತ್ತೋ ಒಂದ್ಸಲಿ ಆಗ ಅಪರೂಪದ ಡೀಲ್, ದೊಡ್ಡ ಡೀಲ್ ಅಂತ ಕರೆದಿದ್ದಾರೆ. 140 ಕೋಟಿ ಜನರಿರೋ ಭಾರತದ ದೊಡ್ಡ ಮಾರ್ಕೆಟ್ ನಮ್ಮ ಎಕ್ಸ್ಪೋರ್ಟರ್ಸ್ಗೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಈ ಅಗ್ರಿಮೆಂಟ್ ನಿಂದ ಭಾರತದ ಟೆಕ್ಸ್ಟೈಲ್ಸ್, ಲೆದರ್, ಫಾರ್ಮಾ, ಮಷಿನರಿ, ಆಟೋ ಪಾರ್ಟ್ಸ್, ಕೈಮಗ್ಗ, ಕರಕುಶಲ ವಸ್ತುಗಳು ಸೇರಿ ಒಟ್ಟು 8,284 ವಸ್ತುಗಳಿಗೆ 100% ಝೀರೋ ಡ್ಯೂಟಿ ಆಕ್ಸೆಸ್ ಸಿಗುತ್ತೆ. ಇದರಿಂದ ಮೊದಲಿದ್ದ 2.2% ಟ್ಯಾಕ್ಸ್ ಹಾಗೂ ಬಟ್ಟೆ, ಲೆದರ್ ಮೇಲಿದ್ದ 10% ಟ್ಯಾಕ್ಸ್ ಝೀರೋ ಆಗುತ್ತೆ. ಹಾಗೆ ನ್ಯೂಜಿಲೆಂಡ್ನಿಂದ ಕಚ್ಚಾ ವಸ್ತುಗಳನ್ನ ಟ್ಯಾಕ್ಸ್ ಇಲ್ಲದೆ ತಂದು ಇಲ್ಲಿ ಪ್ರೋಸೆಸ್ ಮಾಡಿ ಬೇರೆ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಮಾಡಿ ಭಾರತವನ್ನ ಗ್ಲೋಬಲ್ ಹಬ್ ಮಾಡೋಕ್ಕೂ ಇದರಿಂದ ಹೆಲ್ಪ್ ಆಗುತ್ತೆ. ಬರೀ ವ್ಯಾಪಾರ ಮಾತ್ರ ಅಲ್ಲ, IT, ಶಿಕ್ಷಣ, ಪ್ರವಾಸೋದ್ಯಮ, ಹೆಲ್ತ್ ಕೇರ್, ಎಂಜಿನಿಯರಿಂಗ್, ಕನ್ಸ್ಟ್ರಕ್ಷನ್ ಸೆಕ್ಟರ್ನ 5,000 ಪ್ರೊಫೆಷನಲ್ಸ್ಗೆ 3 ವರ್ಷ ಕೆಲಸ ಮಾಡೋಕ್ಕೂ ಕೂಡ ವೀಸಾ ಸಿಗುತ್ತೆ. ಹಾಗೆ 1,000 ಜನರಿಗೆ ವರ್ಕ್ ಅಂಡ್ ಹಾಲಿಡೇ ವೀಸಾ ಕೂಡ ಸಿಗುತ್ತೆ. ಇನ್ನು ನ್ಯೂಜಿಲೆಂಡ್ ನಿಂದ ಹಲವು ಸೆಕ್ಟರ್ ನಲ್ಲಿ ಭಾರತಕ್ಕೆ ಬರೋ $20 ಬಿಲಿಯನ್ ಮೌಲ್ಯದ ಹೂಡಿಕೆ ಇದೆಯಲ್ಲ, ಅದರ ಕಮಿಟ್ಮೆಂಟ್ ಕೂಡ ನ್ಯೂಜಿಲೆಂಡ್ ಕೊಟ್ಟಿದೆ. ಇನ್ನು ನ್ಯೂಜಿಲೆಂಡ್ ನ 95% ಎಕ್ಸ್ಪೋರ್ಟ್ಗೆ ಅಂದ್ರೆ 70.03% ವಸ್ತುಗಳಿಗೆ ಭಾರತದ ಮಾರ್ಕೆಟ್ ಆಕ್ಸೆಸ್ ಸಿಗುತ್ತೆ. ಈಗ ನ್ಯೂಜಿಲೆಂಡ್ ನ ಕುರಿ ಮಾಂಸ, ಉಣ್ಣೆ, ಕಲ್ಲಿದ್ದಲು, ಮರ, ವೈನ್ ಹಾಗೂ ಹಣ್ಣುಗಳು ಭಾರತದ ಮಾರ್ಕೆಟ್ಗೆ ಈಸಿಯಾಗಿ ಬರ್ತವೆ. ಆದರೆ ಡೈರಿ ಪ್ರಾಡಕ್ಟ್ಸ್, ಹಣ್ಣುಗಳಲ್ಲಿ ಸೇಬು, ಈರುಳ್ಳಿ, ಸಕ್ಕರೆ, ಸಾಂಬಾರ ಪದಾರ್ಥಗಳು ಹಾಗೂ ಅಡುಗೆ ಎಣ್ಣೆ ಸೆಕ್ಟರ್ಗೆ ಅವುಗಳಿಗೆ ಅವಕಾಶ ಇರೋದಿಲ್ಲ. ನಮ್ಮ ರೈತರನ್ನ ರಕ್ಷಿಸೋಕೆ ಅವುಗಳನ್ನ ಬ್ಲಾಕ್ ಮಾಡಲಾಗಿದೆ. ಈ ಒಪ್ಪಂದದಿಂದ 2030 ಹೊತ್ತಿಗೆ 2 ರಾಷ್ಟ್ರಗಳ ನಡುವಿನ ವ್ಯಾಪಾರ $5 ಬಿಲಿಯನ್ ತಲುಪೋ ಟಾರ್ಗೆಟ್ ಇಟ್ಕೊಳ್ಳಲಾಗಿದೆ. ಸದ್ಯ ಇದರ ಅರ್ಧಕ್ಕಿಂತಲೂ ಕಮ್ಮಿ, $2.34 ಬಿಲಿಯನ್ ಇದೆ ವ್ಯಾಪಾರ. ಇನ್ನು ಸ್ನೇಹಿತರೆ, ಕಾಶಿ, ಅಯೋಧ್ಯೆ ಹಾಗೂ ಈ ಜಾಗಗಳಿಗೆ ಯಾತ್ರೆ ಹೋಗಬೇಕು ಅನ್ನೋ ಆಸಕ್ತಿ ನಿಮಗಿದ್ರೆ 7 ಸೈನ್ಸ್ ಟೂರಿಸಂ ನಂಬರ್ಗೆ ಕಾಲ್ ಮಾಡ್ಬೋದು. ನೀವು ಕನ್ನಡ ಟೂರ್ ಮ್ಯಾನೇಜರ್ ಇರ್ತಾರೆ, ಹಿರಿಯ ನಾಗರಿಕರಿದ್ರೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ, ಕರ್ಕೊಂಡ್ಬಂದ್ಬಿಡ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೋಬಹುದು. ಏನು ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಹೊತ್ತಲ್ಲೇ ಆತಂಕಕಾರಿ ಬೆಳವಣಿಗೆಯಾಗಿದೆ. ಅಲ್ಲಿನ ದಕ್ಷಿಣ 24 ಪರಗಣ ಜಿಲ್ಲೆಯ ಬಂಗಾರ್ ಅನ್ನೋ ಕಡೆ ಬರೋಬ್ಬರಿ 79 ಕಚ್ಚಾ ಸ್ಫೋಟಕಗಳು ಪತ್ತೆಯಾಗಿವೆ. ಬಂಗಾಳ ಪೊಲೀಸರು ಇದನ್ನ ಸೀಸ್ ಮಾಡಿದ್ದಾರೆ. ನಿಖರ ಮಾಹಿತಿ ಮೇರೆಗೆ ರೇಡ್ ಮಾಡಿದ್ರು ಖಾಲಿ ಮನೆ ಮೇಲೆ. ಆಗ ಇದೆಲ್ಲ ಸಿಕ್ಕಿದಾವೆ. ಈ ಮನೆಗೂ TMC ಕಾರ್ಯಕರ್ತರಿಗೂ ಲಿಂಕ್ ಇದೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಕೇಸ್ ಸಂಬಂಧ ಇಲ್ಲಿವರೆಗೂ ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಕೇಂದ್ರ ಸರ್ಕಾರ ಈ ಕೇಸನ್ನ NIA ತನಿಖೆಗೆ ಒಪ್ಪಿಸಿ ಆದೇಶಿಸಿದೆ. 2 ದಿನದ ಹಿಂದಷ್ಟೇ ಕೋಲ್ಕತ್ತಾದ ಪೊಲೀಸ್ ಸ್ಟೇಷನ್ ಹತ್ತಿರ ಇದ್ದಕ್ಕಿದ್ದಂತೆ ಸ್ಫೋಟ ಉಂಟಾಗಿತ್ತು. ನೋಡಿ, ಬಂಗಾಳದಲ್ಲಿ ಇನ್ನೂ ಕೂಡ 2ನೇ ಹಂತದ ವೋಟಿಂಗ್ ಆಗ್ಬೇಕಷ್ಟೇ. ಅದಕ್ಕೂ ಮುಂಚೆ ಇಂಥ ಬೆಳವಣಿಗೆಗಳಾಗಿರುವುದು ಆತಂಕ ಕಾರಣ ಆಗಿದೆ. ಇತ್ತ ಜಮ್ಮು ಕಾಶ್ಮೀರದಲ್ಲಿ ಸಿಕ್ಕಿ ಬಿದ್ದಿದ್ದ LET ಉಗ್ರರ ಕೇಸನ್ನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಟೇಕ್ ಓವರ್ ಮಾಡಿದೆ. ಏಪ್ರಿಲ್ 7ನೇ ತಾರೀಕು ಜಮ್ಮು ಕಾಶ್ಮೀರ ಪೊಲೀಸರು ಹಾಗೂ ಸೆಂಟ್ರಲ್ ಏಜೆನ್ಸಿಗಳು ಸೇರಿ ಒಂದು ದೊಡ್ಡ ಆಪರೇಷನ್ ಮಾಡಿದ್ರು. ಇದರಲ್ಲಿ 2 ಪಾಕಿಸ್ತಾನಿಯರು ಸೇರಿ ಒಟ್ಟು 5 ಉಗ್ರಗಾಮಿಗಳನ್ನ ಅರೆಸ್ಟ್ ಮಾಡಲಾಗಿತ್ತು. ಇದರಲ್ಲಿ ಅಬ್ದುಲ್ಲಾ ಅಲಿಯಾಸ್ ಅಬು ಹುರೈರಾ ಅನ್ನೋ ಪಾಕಿಸ್ತಾನಿ ಉಗ್ರ ಕೂಡ ಇದ್ದಾನೆ. ಈತ ಕಳೆದ 16 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ. ಜಮ್ಮು ಕಾಶ್ಮೀರದ ಒಳಗಡೆ ಕೂಡ ತನ್ನ ನೆಟ್ವರ್ಕ್ ಬೆಳೆಸ್ಕೊಂಡಿದ್ದ. ಇವರ ಜೊತೆ ಉಸ್ಮಾನ್ ಅಲಿಯಾಸ್ ಖುಬೈಬ್ ಅನ್ನೋ ಇನ್ನೊಬ್ಬ ಪಾಕ್ ಉಗ್ರ ಕೂಡ ಸಿಕ್ಬಿದ್ದಿದ್ದ. ಇವ್ರ ಜೊತೆಗೆ 3 ಕಾಶ್ಮೀರ ಮೂಲದ ಉಗ್ರರು ಕೂಡ ಸಿಕ್ಕಾಕೊಂಡಿದ್ರು. ಈ ಲಷ್ಕರ್ ಉಗ್ರರ ನೆಟ್ವರ್ಕ್ ತುಂಬಾ ದೊಡ್ಡದಾಗಿದ್ದು ಇವರು ಉಗ್ರರಿಗೆ ಹಣದ ಸಹಾಯ ಮಾಡ್ತಾ ಇದ್ರು. ಸದ್ಯ ಈ 5 ಉಗ್ರರನ್ನ ಜಮ್ಮುನ ಸ್ಪೆಷಲ್ NIA ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗಿತ್ತು. ವಿಚಾರಣೆ ನಡೆಸಿದ ಕೋರ್ಟ್ 2 ಪಾಕ್ ಉಗ್ರಗಾಮಿಗಳನ್ನ 2 ದಿನ ಹಾಗೂ 3 ಲೋಕಲ್ ಉಗ್ರಗಾಮಿಗಳನ್ನ 15 ದಿನಗಳ ಕಾಲ NIA ಕಸ್ಟಡಿಗೆ ಕೊಟ್ಟು ಆರ್ಡರ್ ಮಾಡಿದೆ. ಈ ಉಗ್ರಗಾಮಿಗಳನ್ನ ಕಸ್ಟಡಿಗೆ ತಗೊಂಡಿರೋ NIA ಇವರ ಲಿಂಕ್ಸ್ ಎಲ್ಲೆಲ್ಲಿ ಹರಡಿದೆ ಅಂತ ಬಾಯ್ಬಿಡಿಸೋಕೆ ವಿಚಾರಣೆ ಶುರು ಮಾಡಿದೆ. ಏನು ಜಮ್ಮು ಕಾಶ್ಮೀರ ಆಡಳಿತ ಒಂದು ದೊಡ್ಡ ಆಕ್ಷನ್ ತಗೊಂಡಿದೆ. ಉಗ್ರ ಸಂಘಟನೆಯೊಂದಿಗೆ ಲಿಂಕ್ ಇದ್ದ ಮದರಸಾ ಒಂದನ್ನ ಕಾನೂನು ಬಾಹಿರ ಅಂತ ಡಿಕ್ಲೇರ್ ಮಾಡಿದೆ. UAPA ಕಾಯ್ದೆಯಡಿ ಕಾಶ್ಮೀರದ ಶೋಪಿಯನ್ನ ಅತಿ ದೊಡ್ಡ ಮದರಸಾ ಆಗಿದ್ದ ಸಿರಾಜುಲ್ ಉಲೂಮ್ ಮೇಲೆ ಈ ಕ್ರಮ ತಗೊಳ್ಳಲಾಗಿದೆ. ಈ ತರ ಬ್ಯಾನ್ ಆಗ್ತಿರೋ ಮೊದಲ ಮದರಸಾ ಇದು. UAPA ಸೆಕ್ಷನ್ 8(1) ಅಡಿ ಈ ಜಾಗವನ್ನ ಸೀಲ್ ಮಾಡೋಕೆ, ಆಸ್ತಿ ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡೋಕೆ ಈಗ ಅವಕಾಶ ಬರುತ್ತೆ ಇವರಿಗೆ. ಇನ್ನು 2022 ಮಂಗಳೂರು ಕುಕ್ಕರ್ ಸ್ಫೋಟ ಪ್ರಕರಣದಲ್ಲಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗಿದೆ. ಅಪರಾಧಿ ಮೊಹಮ್ಮದ್ ಶಾರಿಕ್ಗೆ ಬೆಂಗಳೂರಿನ NIA ಕೋರ್ಟ್ 10 ವರ್ಷ ಕಠಿಣ ಜೈಲು ಶಿಕ್ಷೆ ವಿಧಿಸಿ ಆದೇಶ ಹೊರಡಿಸಿದೆ. ಶಿಕ್ಷೆ ಪ್ರಕಟಿಸುವ ಮುನ್ನ ಅಪರಾಧಿ ಶಾರಿಕ್ ಕೋರ್ಟ್ ಹತ್ರ ರಿಕ್ವೆಸ್ಟ್ ಮಾಡಿದ್ದ, ಮಗಳಿದಾಳೆ ಸ್ವಾಮಿ, ಮನೇಲಿ ದುಡಿಯೋರು ಯಾರು ಇಲ್ಲ, ನಾನು ದುಡಿಬೇಕಲ್ಲ, ಹೋಗಿ ಫ್ಯಾಮಿಲಿ ಸಾಕ್ಬೇಕಲ್ಲ, ಸ್ವಲ್ಪ ಶಿಕ್ಷೆ ಕಮ್ಮಿ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದ. 2022 ನವೆಂಬರ್ 19ನೇ ತಾರೀಕು ಮಂಗಳೂರಿನ ನಾಗೂರಿಯ ಬೈದರ್ಕಳ ಗರೋಡಿ ಬಳಿ ಚಲಿಸ್ತಾ ಇದ್ದ ಆಟೋದಲ್ಲಿ ಸ್ಫೋಟ ಉಂಟಾಗಿತ್ತು. ಆರಂಭದಲ್ಲಿ ಸಿಲಿಂಡರ್ ಸ್ಫೋಟ ಇರಬಹುದು ಅಂತ ಹೇಳಲಾಗಿತ್ತು. ಆದರೆ ತನಿಖೆ ನಂತರ
ಉಗ್ರ ಕೃತ್ಯ ಅಂತ ಸಾಬೀತಾಗಿತ್ತು. ಮಂಗಳೂರಿನ ಪ್ರಸಿದ್ಧ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದಲ್ಲಿ ಸ್ಫೋಟ ನಡೆಸೋ ಉದ್ದೇಶ ಇಟ್ಕೊಂಡು ಇವರು ಹೋಗ್ತಾ ಇದ್ರು, ಸ್ಫೋಟಕವನ್ನ ಮಾಡ್ಕೊಂಡು. ಆಗ ಇವನಿಗೆ ಫ್ಯಾಮಿಲಿ ಸಾಕಾಕಿದೆ, ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ, ದುಡಿಬೇಕು, ಫ್ಯಾಮಿಲಿ ಸಾಕಬೇಕು, ಮರ್ಯಾದೆಯಿಂದ ಇರಬೇಕು ಅಂತ ಗೊತ್ತಾಗಿಲ್ಲ ನನಗೆ ಅವಾಗ. ಏನೋ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ದೊಡ್ಡ ಭದ್ರತಾ ಲೋಪ ಆಗಿದೆ. ಏಪ್ರಿಲ್ 24ನೇ ತಾರೀಕು RCB ಗುಜರಾತ್ ಟೈಟನ್ಸ್ ನಡುವೆ ಮ್ಯಾಚ್ ಟೈಮ್ನಲ್ಲಿ ಮ್ಯಾಚ್ ಶುರುವಾಗುವಾಗ CCTVಗಳು ಕೆಲಸ ಮಾಡಿಲ್ಲ. ಬರೋಬ್ಬರಿ 240 CCTV ಕ್ಯಾಮೆರಾಗಳ ಕೇಬಲ್ ಕಟ್ ಆಗಿದ್ವು. ಕ್ರೀಡಾಂಗಣದ ಭದ್ರತಾ ವ್ಯವಸ್ಥೆಯನ್ನ ಅಸ್ತವ್ಯಸ್ತ ಮಾಡಲಾಗಿತ್ತು. ಇದರ ಹಿಂದೆ ದೇಶ ವಿರೋಧಿ ಶಕ್ತಿಗಳು ಕೆಲಸ ಮಾಡಿದ್ದಾರೆ. ಯಾರು ಹಿಂಗೆ ಏಕಾಏಕಿ ಆ ಸರ್ವೆಲೆನ್ಸ್ ಸಿಸ್ಟಮ್ ಅನ್ನೇ ಆಫ್ ಮಾಡಿದ್ದು ಅನ್ನೋ ಅನುಮಾನ ಮೂಡಿತ್ತು. ಆದ್ರೀಗ ಪೊಲೀಸರು ತನಿಖೆ ಮಾಡಿದ್ದಾರೆ. ಏನಾಗಿತ್ತು ಅಂದ್ರೆ CCTV ಮೇಂಟೆನೆನ್ಸ್ ಅನ್ನ IVS ಡಿಜಿಟಲ್ ಸೊಲ್ಯೂಷನ್ಸ್ಗೆ ಕೊಡಲಾಗಿತ್ತು. ಇಲ್ಲಿ ಮಂಜುನಾಥ್ ಮತ್ತು ಅಬ್ದುಲ್ ಅನ್ನೋ ಇವರು ಕೆಲಸ ಮಾಡ್ತಾ ಇದ್ರು. ಅವರಿಗೆ ಕಂಪನಿ ಸುಮಾರು 10 ಲಕ್ಷ ರೂಪಾಯಿ ಪೇಮೆಂಟ್ ಬಾಕಿ ಇಟ್ಕೊಂಡಿತ್ತಂತೆ. ಎಷ್ಟು ಕೇಳಿದ್ರು ಕೊಡ್ತಾ ಇರ್ಲಿಲ್ವಂತೆ. ಇದಕ್ಕೆ ರೊಚ್ಚಿಗೆದ್ದು ಇಂಥ ಕೆಲಸ ಮಾಡಿದ್ದಾರೆ. ಮ್ಯಾಚ್ ದಿನ CCTV ಕಂಟ್ರೋಲ್ ರೂಮ್ಗೆ ಹೋಗಿ ಯಾರಿಗೂ ಗೊತ್ತಾಗದಂತೆ ಹೋಗಿ ಕೇಬಲ್ ಕಟ್ ಮಾಡಿ ಬಂದಿದ್ದಾರೆ. ಅಲ್ಲದೆ ಇವರು ಒಳಗಡೆ ಬರೋಕೆ ಹಳೆ ಆಕ್ಸೆಸ್ ಕಾರ್ಡ್ ಯೂಸ್ ಮಾಡಿದ್ದಾರೆ. ಸದ್ಯಕ್ಕೆ ಪೊಲೀಸರು ಇವರಿಬ್ಬರನ್ನ ಕೂಡ ಅರೆಸ್ಟ್ ಮಾಡಿ ತನಿಖೆ ನಡೆಸ್ತಾ ಇದ್ದಾರೆ. ಇನ್ನು ಕರ್ನಾಟಕದಲ್ಲಿ ಕುರ್ಚಿ ಕಾಳಗ ಜೋರಾಗಿ ನಡೀತಾ ಇದೆ. ಸಣ್ಣ ಪುಟ್ಟ ಪುನರಚನೆ ಕೂಗು ಕೂಡ ಕೇಳಿ ಬರ್ತಾ ಇದೆ. ಇದರ ನಡುವೆ ಈಗ ಮೇ 2ನೇ ವಾರದಲ್ಲಿ ಸಿಹಿ ಸುದ್ದಿ ಸಿಗತ್ತೆ. ಇದರ ಬಗ್ಗೆ ಸುರ್ಜೇವಾಲಾ ನಮಗೆ ಭರವಸೆ ಕೊಟ್ಟಿದ್ದಾರೆ ಅಂತ ವಿಧಾನಸಭೆ ಮುಖ್ಯ ಸಚೇತಕ ಶಾಸಕ ಅಶೋಕ್ ಪಟ್ಟಣ್ ಹೇಳಿಕೆ ಕೊಟ್ಟಿದ್ದಾರೆ. ಮೇ 4ನೇ ತಾರೀಕು ಏನಿದೆ, 5 ರಾಜ್ಯಗಳ ಎಲೆಕ್ಷನ್ನ ರಿಸಲ್ಟ್ ಇದೆ. ಅದಾದ್ಮೇಲೆ 40 ಶಾಸಕರು ದಿಲ್ಲಿಗೆ ಹೋಗಿ ಮತ್ತೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೀವಿ ಅಂತಾನೂ ಹೇಳಿದ್ದಾರೆ. ಕುಣಿಗಲ್ ಶಾಸಕ ರಂಗನಾಥ್ ಅವರು ಕೂಡ ಇದೇ ಮಾತನಾಡಿದ್ದಾರೆ. DKಶಿಗೆ ಶೀಘ್ರದಲ್ಲಿ ಒಳ್ಳೆ ಸ್ಥಾನ ಸಿಗುತ್ತೆ. ಮೇ 15ನೇ ತಾರೀಕು DKಶಿ ಅವರ ಹುಟ್ಟು ಹಬ್ಬ ಇದೆ. ಅಷ್ಟರೊಳಗಡೆ ಹೈಕಮಾಂಡ್ ಅವರಿಗೆ ಸಿಹಿ ಸುದ್ದಿ ಕೊಡುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ಎಲ್ರಿಗೂ ಗೊತ್ತಿದೆ ಅಂತ ಹೇಳಿ ಇದ್ರ ಬಗ್ಗೆ ಹೈಕಮಾಂಡ್ ಸ್ಪಷ್ಟನೆ ಕೊಡಬೇಕು ಅಂತ ಹೇಳಿದ್ದಾರೆ. ಇನ್ನು ಆಪ್ನ 7 ರಾಜ್ಯಸಭಾ ಎಂಪಿಗಳು ಬಿಜೆಪಿ ಸೇರ್ಪಡೆಯಾಗಿದ್ದಾರಲ್ಲ, ಅದನ್ನ ರಾಜ್ಯಸಭಾ ಚೇರ್ಮನ್ CP ರಾಧಾಕೃಷ್ಣನ್ ಈಗ ಅಕ್ಸೆಪ್ಟ್ ಮಾಡ್ಕೊಂಡು ಅದನ್ನು ಓಕೆ ಮಾಡಿದ್ದಾರೆ. ಇದರಿಂದ ರಾಜ್ಯಸಭೆಯಲ್ಲಿ ಆಪ್ ಬಲ 10ರಿಂದ 3ಕ್ಕೆ ಕುಸಿದಿದೆ. ಬಿಜೆಪಿ ಬಲ 113ಕ್ಕೆ ಏರಿಕೆಯಾಗಿದೆ. ಹಾಗೆ NDA ಮೈತ್ರಿಕೂಟದ ಬಲ 141 ಸ್ಥಾನಕ್ಕೆ ಏರಿಕೆಯಾಗಿದೆ. ಇನ್ನು ವಾರದ ಮೊದಲ ಸೆಷನ್ನಲ್ಲಿ ಭಾರತದ ಷೇರುಪೇಟೆಯಲ್ಲಿ ಚೆನ್ನಾಗಿ ವಹಿವಾಟಾಗಿದೆ. ಸೆನ್ಸೆಕ್ಸ್ 639 ಪಾಯಿಂಟ್ಸ್ ಅಥವಾ 0.83% ಎದ್ದು 77,303ಕ್ಕೆ ರೀಚ್ ಆಗಿದೆ. ನಿಫ್ಟಿ 194 ಪಾಯಿಂಟ್ಸ್ ಅಥವಾ 0.81% ಹೆಚ್ಚಾಗಿ 24,092ಕ್ಕೆ ತಲುಪಿದೆ. ನಿರಂತರ 3 ಸೆಷನ್ನಲ್ಲಿ ನಷ್ಟ ಮಾಡಿಕೊಂಡ ನಂತರ ಗ್ರೀನ್ನಲ್ಲಿ ಎಂಡ್ ಆಗಿದೆ. ನಿಫ್ಟಿ ಮಿಡ್ ಕ್ಯಾಪ್ ಇಂಡೆಕ್ಸ್ 1.5% ರೈಸ್ ಆದರೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 1.7% ರೈಸ್ ಆಗಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಮಾತುಕತೆ ಆಗಿಲ್ಲ, ಆದರೆ ಪ್ರಯತ್ನಗಳು ಮುಂದುವರೆದಿದ್ದಾವೆ. ಜೊತೆಗೆ Q4 ರಿಸಲ್ಟ್ಸ್ನಲ್ಲೂ ಕೂಡ ಒಂದಷ್ಟು ಹೋಪ್ಸ್ ಕಾಣಿಸ್ತಾ ಇದೆ. ಹೀಗಾಗಿ ಹೂಡಿಕೆದಾರರು ಸ್ವಲ್ಪ ಸಮಾಧಾನದಿಂದ ವಹಿವಾಟು ನಡೆಸಿದ್ದಾರೆ. ಸನ್ ಫಾರ್ಮಾ, ಟೆಕ್ ಮಹೀಂದ್ರ, ರಿಲಯನ್ಸ್ ಇಂಡಸ್ಟ್ರೀಸ್, ವಿಪ್ರೋ ಮತ್ತು ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಗೇನ್ ಮಾಡಿಕೊಂಡ್ವು. ಶ್ರೀರಾಮ್ ಫಿನಾನ್ಸ್, ಆಕ್ಸಿಸ್ ಬ್ಯಾಂಕ್, ಭಾರತ್ ಎಲೆಕ್ಟ್ರಾನಿಕ್ಸ್, ಕೋಲ್ ಇಂಡಿಯಾ ಮತ್ತು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಕೆಂಪು ಪಟ್ಟಿಯಲ್ಲಿ ಕಾಣಿಸಿಕೊಂಡ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 9 ಪೈಸೆ ಡೌನ್ ಆಗಿ 94 ರೂಪಾಯಿ 16 ಪೈಸೆ ಆಗಿದೆ. ಇನ್ನು Q4 ರಿಸಲ್ಟ್ಸ್ ಕಡೆಗೆ ನೋಡೋದಾದ್ರೆ ಅಲ್ಟ್ರಾಟೆಕ್ ಸಿಮೆಂಟ್ನ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 20% ರೈಸ್ ಆಗಿ 2,983 ಕೋಟಿ ರೂಪಾಯಿಗೆ ತಲುಪಿದೆ. ಸಿಮೆಂಟ್ ಡಿಮಾಂಡ್ ಹೆಚ್ಚಾಗಿರೋದ್ರಿಂದ. ಅತ್ತ ವರುಣ್ ಬೆವರೇಜಸ್ ಲಿಮಿಟೆಡ್ನ ನೆಟ್ ಪ್ರಾಫಿಟ್ 20.14% ಹೆಚ್ಚಾಗಿ 878 ಕೋಟಿ ರೂಪಾಯಿಗೆ ಹೋಗಿದೆ. ಹಾಗೆ ಬಜಾಜ್ ಹೌಸಿಂಗ್ ಫೈನಾನ್ಸ್ನ ಪ್ರಾಫಿಟ್ 14% ರೈಸ್ ಆಗಿ 669 ಕೋಟಿ ರೂಪಾಯಿಗೆ ತಲುಪಿದೆ. ಕ್ರೆಡಿಟ್ ಕಾರ್ಡ್ ಕಂಪನಿ SBI ಕಾರ್ಡ್ನ ನೆಟ್ ಪ್ರಾಫಿಟ್ 14% ರೈಸ್ ಆಗಿ 609 ಕ್ರೋರ್ ತಲುಪಿದೆ. ಇನ್ನು ಭಾರತದ ಅತಿದೊಡ್ಡ ಫಾರ್ಮಾ ಕಂಪನಿ ಸನ್ ಫಾರ್ಮಾ ಅಮೆರಿಕನ್ ಔಷಧ ಉತ್ಪಾದಕ ಕಂಪನಿ ಆರ್ಗನಾನ್ ಅನ್ನ ಖರೀದಿ ಮಾಡ್ತಾ ಇದೆ. ಭಾರತದ ಫಾರ್ಮಾ ಇತಿಹಾಸದಲ್ಲೇ ಅತಿ ದೊಡ್ಡ ಫಾರಿನ್ ಡೀಲ್. ಸಾಲ ಸೇರಿ ಒಟ್ಟು 1.1 ಲಕ್ಷ ಕೋಟಿ ರೂಪಾಯಿಗೆ ಈ ಡೀಲ್ ಆಗಿದೆ. ಸಂಪೂರ್ಣ ಕ್ಯಾಶ್ ಡೀಲ್. ಆರ್ಗನಾನ್ ಕಂಪನಿಯ ಒಂದು ಶೇರಿಗೆ 1,318 ರೂಪಾಯಿ ಕೊಟ್ಟು ಸನ್ ಫಾರ್ಮಾ ಖರೀದಿ ಮಾಡ್ತಾ ಇದೆ. ಅಮೆರಿಕದಲ್ಲಿ ಸನ್ ಫಾರ್ಮಾಗೆ ಸೇಲ್ಸ್ ಕಮ್ಮಿ ಆಗ್ತಾ ಇತ್ತು. ಹಾಗೆ ಅಲ್ಲಿನ ಟ್ಯಾರಿಫ್ ಪಾಲಿಸಿಗಳಿಂದ ಲಾಭ ಕೂಡ ಕಮ್ಮಿ ಆಗ್ತಾ ಇತ್ತು. ಇದನ್ನು ಬ್ಯಾಲೆನ್ಸ್ ಮಾಡೋಕೆ ಚರ್ಮ ರೋಗ, ಕ್ಯಾನ್ಸರ್ ಮತ್ತು ಬೊಜ್ಜಿಗೆ ಸಂಬಂಧಪಟ್ಟ ಹೈ ಮಾರ್ಜಿನ್ ಔಷಧಿಗಳ ಮೇಲೆ ಕಂಪನಿ ಈಗ ಫೋಕಸ್ ಮಾಡ್ತಾ ಇದೆ. ಅಮೆರಿಕದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡೋ ಆಪ್ಷನ್ ಕೂಡ ಈಗ ಓಪನ್ ಆಗುತ್ತೆ. ಈ ಡೀಲ್ನಿಂದ ಸನ್ ಫಾರ್ಮಾಗೆ ಇನ್ನೊಂದು ದೊಡ್ಡ ಲಾಭ ಅಂದರೆ ಸುಮಾರು 140 ರಾಷ್ಟ್ರಗಳಲ್ಲಿ ಮಾರಾಟವಾಗುವ ಆರ್ಗನಾನ್ ಕಂಪನಿಯ 70ಕ್ಕೂ ಅಧಿಕ ವುಮೆನ್ಸ್ ಹೆಲ್ತ್ ಮತ್ತು ಜನರಲ್ ಮೆಡಿಸಿನ್ಗಳೊಂದಿಗೆ ಯಾವಾಗಲೂ ಕಂಟಿನ್ಯೂಸ್ ಆಗಿ ಕ್ಯಾಶ್ ತಂದುಕೊಡೋ ಒಂದು ಬಿಸ್ನೆಸ್ ಸನ್ ಫಾರ್ಮಾ ಕೈಗೆ ಈಗ ಸೇರ್ತಾ ಇದೆ. ಸದ್ಯ ಸನ್ ಫಾರ್ಮಾ ವ್ಯಾಲ್ಯೂ 3.76 ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 293 ರೂಪಾಯಿ ಕಮ್ಮಿಯಾಗಿ 1,51,186 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 274 ರೂಪಾಯಿ ಕಮ್ಮಿಯಾಗಿ 1,38,486 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 105 ರೂಪಾಯಿ ಕಮ್ಮಿಯಾಗಿ 2,43,720 ರೂಪಾಯಿ ಆಗಿದೆ.
ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಹೇಳೋದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನ ಮಾಡಿದ್ದೇವೆ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಸೇರ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನು ನೋಡ್ಬೋದು. ಆಸಕ್ತರು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.